ಎಲ್ರಿಗೂ ನಮಸ್ಕಾರ. ನಾನು ನಿಖಿತಾ ಕರ್ನ ಜೊತೆ ಶ್ರೀಭಟ್. ಕ್ಯಾರಮೆಲ್ ಬ್ರೆಡ್ ಪುಡಿಂಗ್ ಇದೊಂದು ತುಂಬಾನೇ ಈಸಿಯಾಗಿ ಮಾಡುವಂತಹ ಒಂದು ಡೆಸರ್ಟ್. ಹಾಗೆ ಇದು ತುಂಬಾನೇ ಸಾಫ್ಟ್ ಮತ್ತೆ ಟೇಸ್ಟಿ ಕೂಡ ಆಗಿರ್ತದೆ. ಬನ್ನಿ ಹಾಗಾದ್ರೆ ಇದರ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ಶುಗರ್ ಅನ್ನು ಕ್ಯಾರಮೆಲ್ ಮಾಡಲಿಕ್ಕೆ ಒಂದು ಸಾಸ್ ಪ್ಯಾನ್ ಅಲ್ಲಿ ಇಲ್ಲಾಂದ್ರೆ ಒಂದು ಪ್ಯಾನ್ ಅಲ್ಲಿ ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆಯನ್ನು ತಗೊಂಡು ಅದನ್ನು ಮಧ್ಯಮ ಉರಿಯಲ್ಲಿ ಹಾಗೆ ಇಟ್ಬಿಡಿ. ಶುಗರ್ ತನ್ನಷ್ಟಕ್ಕೆ ಮೆಲ್ಟ್ ಆಗಬೇಕು. ನಂತರ ಅದೊಂದು ಗೋಲ್ಡನ್ ಬ್ರೌನ್ಗೆ ಬಂದ ನಂತರ ಅದನ್ನೊಂದು ಇಮಿಡಿಯೇಟ್ ಆಗಿ ಒಂದು ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡಿ. ಇದಕ್ಕೆ ಬೇಕಾದ್ರೆ ನೀವು ಕೇಕ್ ಟಿನ್ನು ಯಾವ ಪ್ಯಾನ್ ಅನ್ನು ಬೇಕಾದ್ರೂ ಮೋಲ್ಡ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಹಾಗೆ ಇದನ್ನು ಒಂದು ಈವನ್ ಆಗಿ ಸ್ಪ್ರೆಡ್ ಮಾಡಿಕೊಂಡು ನಂತರ ಅದನ್ನು ಸಪ್ರೇಟ್ ಆಗಿ ತೆಗೆದಿಡಿ. ನಂತರ ಇಲ್ಲಿ 6-7 ಸ್ಲೈಸ್ ಅಷ್ಟು ಬ್ರೆಡ್ ಅನ್ನು ತಗೊಳ್ಳಿ. ಅದರ ಸೈಡ್ಸ್ ಎಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡು ಒಂದು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಒಂದು ಮಿಕ್ಸ್ ಜಾರಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಬ್ರೆಡ್ ಕ್ರಂಬಲ್ ರೀತಿ ಬಂದ್ರೆ ಸಾಕು. ಪುಡಿ ಮಾಡಿಟ್ಕೊಂಡು ಸಪ್ರೇಟ್ ಆಗಿ ತೆಗೆದಿಡಿ ಅದನ್ನು. ಈಗ ನಾವು ಒಂದು ಕಸ್ಟರ್ಡ್ ಪೌಡರ್ ಮಿಕ್ಸರ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೆ ಕಸ್ಟರ್ಡ್ ಪೌಡರ್ ಯೂಸ್ ಮಾಡ್ಕೊಳ್ಬಹುದು. ಒಂದು ಬೌಲಲ್ಲಿ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ತಗೊಂಡು ಅದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಹಸಿ ಹಾಲನ್ನು ಸೇರಿಸ್ಕೊಳ್ಳಿ. ಹಸಿ ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಬೀಟ್ ಮಾಡಬೇಕು. ಅಂದ್ರೆ ಗಂಟಿಲ್ಲದ ತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಪುಡಿಂಗ್ ಮಾಡ್ಲಿಕ್ಕೆ ಬೇಕಾದಂತ ಥಿಂಗ್ಸ್ ಎಲ್ಲ ರೆಡಿ ಮಾಡ್ಕೊಂಡಾಯ್ತು. ಇವಾಗ ನಾವು ಪುಡಿಂಗ್ ಸ್ಟಾರ್ಟ್ ಮಾಡೋಣ. ಈಗ ಒಂದು ಸಾಸ್ ಪ್ಯಾನಿಗೆ ಒಂದು 2 ಕಪ್ ಅಷ್ಟು ಇಲ್ಲಾಂದ್ರೆ 1.5 ಕಪ್ ಅಷ್ಟು ಹಾಲು ತಗೊಳ್ಳಿ. ಅದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ತಿರ್ಸ್ಕೊಂಡು ಒಂದು ಕುದಿ ಬದಲಿಗೆ ಬಿಡಿ. ನಂತರ ಒಂದು ಕುದಿ ಬಂದ ನಂತರ ಅದಕ್ಕೆ ನಾವು ರೆಡಿ ಮಾಡ್ಕೊಂಡಂತ ಕಸ್ಟರ್ಡ್ ಪೌಡರ್ ಮಿಕ್ಸರ್ ಉಂಟಲ್ಲ, ಆ ಮಿಕ್ಸರ್ ಅನ್ನು ಹಾಕಿ ನೆನಪಿಲ್ಲಿ ಗ್ಯಾಸ್ ಮಾತ್ರ ಲೋವಲ್ಲಿ ಇಡಬೇಕು. ಅದನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ. ಅದು ನಿಮ್ಗೆ ಒಂದು ಥಿಕ್ನೆಸ್ ಬರ್ತದೆ. ಆ ಥಿಕ್ನೆಸ್ ಬಂದ ನಂತರ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಂತಹ ಬ್ರೆಡ್ ಪೌಡರ್ ಉಂಟಲ್ಲ, ಬ್ರೆಡ್ ಕ್ರಂಬಲ್ಸ್ ಏನುಂಟು ಅದನ್ನು ಸ್ವಲ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ನೆನಪಿರ್ಲಿ, ಒಂದೇ ಸಲ ಹಾಕಿ ಮಿಕ್ಸ್ ಮಾಡಿದ್ರೆ ಗಂಟಾಗೋ ಸಾಧ್ಯತೆ ಇರ್ತದೆ, ಮತ್ತೆ ಪಾತ್ರೆ ಅಡಿ ಹಿಡಿತದೆ. ಸೊ ಅದಕ್ಕೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ತೋರಿಸ್ತೇನೆ ನೋಡಿ, ಈ ತರ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ವೇಳೆ ಈ ಮಿಶ್ರಣ ನಿಮಗೆ ಗಟ್ಟಿ ಅಂತ ಅನ್ಸಿದ್ರೆ ಅದಕ್ಕೆ ಸ್ವಲ್ಪ ಹಾಲು ಬೇಕಾದ್ರೂ ಹಾಕೊಳ್ಬಹುದು. ಒಂದು 1/4 ಕಪ್ ಅಷ್ಟು ಹಾಲು ಹಾಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಅದರ ಕನ್ಸಿಸ್ಟೆನ್ಸಿ ಈ ತರ ಇರಬೇಕು. ಮಾಡ್ಕೊಂಡಂತ ಈ ಪುಡಿ ಮಿಕ್ಸರ್ ಅನ್ನು ನಾವು ಶುಗರ್ ಕ್ಯಾರಮಲೈಸ್ ಮಾಡಿ ಒಂದು ಪ್ಯಾನ್ ಇತ್ತಲ್ಲ, ಅದಕ್ಕೆ ಇದನ್ನು ಹಾಕೊಳ್ಬೇಕು. ಎಲ್ಲ ಮಿಶ್ರಣ ಹಾಕಿದ ನಂತರ ಒಂದ್ಸಲ ಅದನ್ನು ಕರೆಕ್ಟ್ ಆಗಿ ಒಂದೇ ಸಮನೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಟ್ಯಾಪ್ ಮಾಡಿಕೊಂಡು ಅದಕ್ಕೆ ಒಂದು ಸಿಲ್ವರ್ ಫಾಯಿಲ್ ಬರ್ತದಲ್ಲ, ಅದನ್ನ ಸಿಲ್ವರ್ ಫಾಯಿಲ್ ಹಾಕಿ ಅದನ್ನ ಚೆನ್ನಾಗಿ ಇದನ್ನು ಕವರ್ ಮಾಡ್ಕೊಳ್ಬೇಕು. ಕವರ್ ಮಾಡಿಕೊಂಡು ಇವಾಗ ಇದನ್ನು ನಾವು ಸ್ಟೀಮ್ ಮಾಡೋಣ. ಸ್ಟೀಮ್ ಮಾಡಲಿಕ್ಕೆ ಒಂದು ಪ್ಯಾನ್ ಇಲ್ಲದ್ರೆ ಏನಾದ್ರು ಕಡಾಯಿ ತಗೊಂಡು ಅದಕ್ಕೆ ಒಂಚೂರು ಹಾಟ್ ವಾಟರ್ ಹಾಕೊಂಡು ಅದರ ಮೇಲೆ ಒಂದು ಸ್ಟ್ಯಾಂಡ್ ಇರುತ್ತಲ್ಲ, ಸ್ಟ್ಯಾಂಡ್ ಇಟ್ಟು ಅದರ ಮೇಲೆ ನಾವು ರೆಡಿ ಮಾಡ್ಕೊಂಡಂತಹ ಏನು ಮೌಲ್ಡ್ ಉಂಟು ಅದನ್ನಿಟ್ಟು ಒಂದು 25-30 ನಿಮಿಷ ಸ್ಟೀಮ್ ಮಾಡ್ಕೊಳ್ಬೇಕು. ಅರ್ಧ ಗಂಟೆ ಸ್ಟೀಮ್ ಆದ್ಮೇಲೆ ಅದನ್ನು ಹೊರಗಡೆ ತೆಗೆದಿಟ್ಟು ಒಂದು ರೂಮ್ ಟೆಂಪರೇಚರ್ಗೆ ಬರಬೇಕು. ಅದರ ಬಿಸಿ ಆರಿದ ನಂತರ ಒಂದು ಫ್ರಿಜ್ ಅಲ್ಲಿ ಒಂದು 2-3 ಗಂಟೆಗಳ ಕಾಲ ಇಡಿ. ಫ್ರಿಜ್ ಅಲ್ಲಿ ಮಾತ್ರ ಇಡಿ, ಫ್ರೀಸರ್ ಅಲ್ಲಿ ಇಡಬೇಡಿ. ಈಗ ನೋಡಿ, 3 ಗಂಟೆ ಆದ ನಂತರ ಯಾವ ರೀತಿ ನಮ್ಮ ಪುಡ್ಡಿಂಗ್ ರೆಡಿ ಆಗಿರ್ತದೆ ಅಂತ ಹೇಳಿ. ಈಗ ಬೇಕಾದ್ರೆ ಈ ಸೈಡ್ಸ್ ಅನ್ನು ಸ್ಪೂನಿನ ಸಹಾಯದಿಂದ ಬಿಡಿಸ್ಕೊಳ್ಬಹುದು. ನಂತರ ಒಂದು ಪ್ಲೇಟ್ ಅನ್ನು ತಗೊಂಡು ಈ ಪುಡ್ಡಿಂಗ್ ಅನ್ನು ಉಲ್ಟಾ ಹಾಕೊಳ್ಬೇಕು. ಈಗ ನಮ್ಮ ಕ್ಯಾರಮೆಲ್ ಬ್ರೆಡ್ ಪುಡ್ಡಿಂಗ್ ರೆಡಿ ಆಗಿರ್ತದೆ. ಖಂಡಿತವಾಗಿಯೂ ಈ ಒಂದು ಕ್ಯಾರಮೆಲ್ ಬ್ರೆಡ್ ಪುಡ್ಡಿಂಗ್ ಅನ್ನು ಮನೆಯಲ್ಲಿ ಟ್ರೈ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ಗೆ ಒಂದು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.